ಇದೆ ನೋಡಿ ಹೊಸ ಹಿಮಾಲಯನ್ 450. ಕರ್ನಾಟಕದಿಂದ ಯಾರನ್ನೂ ಕರ್ಸಿರ್ಲಿಲ್ಲ, ಒಬ್ಬನ್ನ ಉಳಿಸಿದ್ದೀನಿ ವೀಕ್ಷಕರೇ. ಸಂದೀಪ್ ವಿ ಗೌಡ ವ್ಲಾಗ್ಸ್. ಎಷ್ಟು ಅನ್ಕೊಂಡಿದ್ದೆ ಆನ್ ರೋಡು? 390. ಮತ್ತೆ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ SV ಗೌಡ ವ್ಲಾಗ್ ಸಂದೀಪ್ ವಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ SV ಗೌಡ ವ್ಲಾಗ್. ಇವತ್ತೇನಪ್ಪ ವಿಷಯ ಅಂದರೆ, ಹೋಗ್ತಾ ಇದ್ದೀವಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ರೈಡ್ ಮಾಡೋಕ್ಕೆ. ಮೀನ್ಸ್ ಶೋರೂಮಲ್ಲಿ ಟೆಸ್ಟ್ ರೈಡ್ ಮಾಡೋಣ. ಹೊಸದು ರಾಯಲ್ ಎನ್ಫೀಲ್ಡ್ 450 ಬಂದಿದೆ. ಬಂದು ಆಲ್ಮೋಸ್ಟ್ ಆಗಲೇ 2 to 3 months ಆಯಿತು. ಇನ್ನೂ ಟೆಸ್ಟ್ ರೈಡ್ ಮಾಡಿಲ್ಲ. ಟೆಸ್ಟ್ ರೈಡ್ ಯಾಕೆ ಅಂದರೆ, ನೋಡೋಣ ಯಾವ ಫ್ಯೂಚರ್ಸ್ ಇದೆ. ಪವರ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, CCನೂ ಜಾಸ್ತಿ ಮಾಡಿದ್ದಾರೆ, ಅಪ್ಗ್ರೇಡ್ ಮಾಡಿದ್ದಾರೆ ಹಳೆ ಹಿಮಾಲಯನ್ಗಿಂತ. ಇದನ್ನು ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಈ ಹಿಮಾಲಯನ್ಗೂ ಆ ಹಿಮಾಲಯನ್ಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಇಂಜಿನ್ನು ಹೊಸದು ಶರ್ಫ್ ಇಂಜಿನ್ ಅಂತ, ಶರ್ಫಾ ಇಂಜಿನ್ ಅಂತ ಸಮಥಿಂಗ್. ಹಿಮಾಲಯದಲ್ಲಿ ಇರೋ ಬುಡಕಟ್ಟು ಜನಾಂಗ, ಯಾಕೆ ಅಂದರೆ ಅವರು ಎಲ್ಲ ವೆದರ್ಗೂ ತಡ್ಕೊಳ್ತಾರೆ. ಟೆಸ್ಟ್ ಡ್ರೈವ್ ಇರೋದು ಡೌಟು ಇದ್ದರೆ ಈಸ್ಕೊಂಡು ರೈಡ್ ಮಾಡಿ. ಇದಕ್ಕಿಂತ ಅದು ಯಾವ ಥರ ಪವರ್ ಆಗಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಆದಷ್ಟು ಕಂಟೆಂಟ್ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಾ KLE ರಾಜಾಜಿನಗರ್ ಕಾಲೇಜ್. ಇಲ್ಲೇ ಈ ನಿಮ್ಮ ಮೋಟೋ ವ್ಲಾಗರ್ ಅಲಿಯಾಸ್ SV ಗೌಡ ವ್ಲಾಗ್ಸ್ ಅವರು ತಮ್ಮ ಡಿಗ್ರಿಯನ್ನು ಮುಗಿಸಿದ್ದು ಈ ಕಾಲೇಜಿನಲ್ಲೇ. ಹಾಗೆ ಒಂದು ವೀಕ್ಷಣೆ ಕೊಟ್ಟು ಹೋಗುವ ಎಂದು ಈ ರಸ್ತೆಗೆ ಬಂದೆವು. ಅದು ಅವನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ. ನೋಡ್ಕೊಳ್ಳಿ KLE ಕಾಲೇಜು. ಯಾರ್ಯಾರಾದರೂ ಓದಿದರೆ ನಿಮ್ಮ ಕಡೆಯಿಂದ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಒಳ್ಳೆ ಸ್ಕ್ಯಾಮ್ ಮಾಡೋರು ಪೊಲೀಸು. ಇಲ್ಲೊಬ್ಬರು ಪೊಲೀಸ್ ನಿಂತ್ಕೊಂಡ್ಬಿಡೋರು, ಕಾನ್ಸ್ಟೇಬಲು. ಇಲ್ಲಿ ASI ನಿಂತ್ಕೊಳ್ಳೋರು, ಇನ್ಸ್ಪೆಕ್ಟರು. ಅಲ್ಲಿಂದ ಹೆಲ್ಮೆಟ್ ಹಾಕದೇ ಬರೋರನ್ನ ಅವ್ರು ಹಿಡಿತಾ ಇರಲಿಲ್ಲ, ಹಿಂದೆ ನಿಂತಿರೋರು ಸುಮ್ಮನೆ ಬಿಟ್ಬಿಡೋರು. ಇಲ್ಲಿ ಬಂದು ಯಾವಾಗ ಹೆಲ್ಮೆಟ್ ಹಾಕದೇ ಇರೋರು ಗಾಡಿ ಹಿಂಗೆ ತಿರುಗಿಸ್ಕೊಳ್ತಾಯಿದ್ರು, ಆವಾಗ ವಿಸಿಲ್ ಹೊಡಿತಾಯಿದ್ರು. ಆಗ ಬಂದು ಹಾಕೊಂಬಿಡೋರು ಹಿಂದೆ ಕಡೆಯಿಂದ, ತಿರುಗಿಸ್ಕೊಳಕ್ಕಾಗ್ತಾ ಇರಲಿಲ್ಲ ನಿಮಗೆ. ಮತ್ತೊಮ್ಮೆ ಆ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ. ಹೇಗೆ ಅಂದರೆ, ಸ್ಟಾರ್ಟಿಂಗ್ ನೋಡಿದ್ರಲ್ಲ ರೋಡು ನೀವು, ಅಲ್ಲೊಬ್ಬರು ಕಾನ್ಸ್ಟೇಬಲ್ ನಿಂತ್ಕೊಳ್ತಾಯಿದ್ರು. ಯಾರಾದರೂ ಹೆಲ್ಮೆಟ್ ಹಾಕೊಂಬರ್ದೇ ಇದ್ದರೆ ಅವ್ರು ಹಿಡಿತಾ ಇರಲಿಲ್ಲ, ಆ ರೋಡ್ ಒಳಗೆ ಬಿಡ್ತಾಯಿದ್ರು. ಅವ್ರು ಮುಂದೆ ಹೋಗಿ ಇನ್ನೇನು ಅಲ್ಲಿ ಇನ್ನೂ ಎಷ್ಟೊಂದು ಜನ ಪೊಲೀಸ್ ನಿಂತಿರ್ತಾರಲ್ಲ ಫೈನ್ ಹಾಕೋಕ್ಕೆ, ಅವ್ರನ್ನ ನೋಡಿ ರಿವರ್ಸ್ ತಿರ್ಕೋಬೇಕಾರೆ ಇವರು ಮುಂದೆ ಇರೋರು ವಿಸಿಲ್ ಹೊಡಿತಾಯಿದ್ರು. ಆಗ ಹಿಂದೆ ಇರೋ ಪೊಲೀಸು ಅಡ್ಡಕ್ಕೆ ಬಂದು ಅವ್ರನ್ನ ಹಿಡ್ಕೊಳ್ತಾಯಿದ್ರು. ಹೀಗೆ ಹುಲಿ ಹಿಡಿಯೋ ಥರ ಇಲ್ಲಿ ಹೆಲ್ಮೆಟ್ ಹಾಕದೇ ಇದ್ದವ್ರನ್ನ ಹಿಡಿತಾಯಿದ್ರು, ತಲೆ ಉಪಯೋಗಿಸಿ. ಇಲ್ಲೇ ನಿಂತಿದೆ ನಾವು ಟೆಸ್ಟ್ ರೈಡ್ ನೋಡಬೇಕಾಗಿರೋ ಗಾಡಿ ಹಿಮಾಲಯನ್ 450. ನೋಡೋಣ, ಟೆಸ್ಟ್ ಡ್ರೈವ್ ಕೊಡ್ತಾರ ಕೇಳೋಣ. ಕೊಟ್ಟರೆ ಒಂದು ಸ್ಪಿನ್ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳೋಣ. This is a classic. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕಲರ್ ಡೆಸರ್ಟ್ ಕಲರ್ ಇದೆ. ನಿಮಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಡೈರೆಕ್ಟಾಗಿ ನೋಡಿದ್ರೆ ವೈಟ್ ಅಲ್ಲ ಗೊತ್ತಾಗುತ್ತೆ. ನಮಸ್ತೆ ಮೇಡಮ್, ಹಿಮಾಲಯನ್ 450 ಟೆಸ್ಟ್ ಡ್ರೈವ್ ಬೇಕಿತ್ತು. ಫಸ್ಟ್ ಟೈಮ್ ವಿಸಿಟ್ ಮಾಡ್ತೇನೆ. ಇಲ್ಲೇ ನಾನು 400 ತೊಗೊಂಡಿದ್ದೆ ಇಲ್ಲೇ ಹಿಮಾಲಯನ್. ಸಂದೀಪ್. ಹಾಂ, ಥ್ಯಾಂಕ್ಸ್ ಮೇಡಮ್. ಫಸ್ಟ್ ಸಿಗ್ನಲ್ ಸರಿ ಕೊಟ್ಟಿದ್ದಾರೆ. DL ಥರದ್ದು ಮರ್ತೋಗಿದ್ದೀನಿ ನೋಡಿ. ಈ ಥರ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬಂದಾಗ DL ತಗೊಂಬನ್ನಿ. ಹೆಂಗೋ ಫೋಟೋ ಇತ್ತು ತೋರಿಸ್ದೆ. ಇದೇ ನೋಡಿ ಹೊಸ ಹಿಮಾಲಯನ್ 450. ಫುಲ್ ಎಲ್ಲ ಗಲೀಜು ಎಬ್ಸ್ಬಿಟ್ಟಿದ್ದಾರೆ. ಹಿಮಾಲಯನ್ TFT ಡಿಸ್ಪ್ಲೇ. ವಾವ್, ಜೈ ಬಜರಂಗ್ ಬಲಿ ಅಂತ ಎತ್ಬಿಟ್ಟು ಸ್ವಲ್ಪ ಹೈಟ್ ಇದ್ರಂಗೆ ಫೀಲ್ ಇದೆ. ಲೈಟ್ ವೆಯ್ಟ್ ಅನ್ನಿಸ್ತಾ ಇದೆ ಆ ಗಾಡಿಗಿಂತ. ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಿರ್ಬೋದು ಮೋಸ್ಟ್. ಗಾಡಿ ಅಂತೂ ಫುಲ್ ಸ್ಮೂತ್ ಇದೆ ಹಳೆ ಹಿಮಾಲಯನ್ಗೆ ಹೋಲಿಸ್ಕೊಂಡ್ರೆ. ಕ್ಲಚ್ ಅಂತೂ ಫುಲ್ ಫ್ರೀ ಇದೆ. ಈ ಸಿಗ್ನಲಲ್ಲಿ ರೈಟ್ ತಿರ್ಕೊಂಡು ಬಂದ್ಬಿಡ್ಬೇಕಂತೆ. 400 ಮೀಟರ್ಸು ಇಲ್ಲ ಇದು. ಇಲ್ಲಿ ಈ ಬಟನ್ ಇದೆಯಲ್ಲ, ರೇರ್ ABSನ ಆನು ಆಫ್ ಮಾಡ್ಕೋಬೋದು ಈ ಬಟನಿಂದ. ಮಾಮೂಲಿ ಹಾರನ್ನು ಇದು ಚೇಂಜ್ ಮಾಡಿದ್ದಾರೆ. ಹಳೆಯ ಹಿಮಾಲಯಲ್ಲಿ ನಿಮಗೆ ಬೇರೆ ಥರ ಇದೆ. ಮಿರರ್ಸು ಚಿಕ್ಕದು, ಗಾಡಿ ತುಂಬ ಚಿಕ್ಕದು ಅನ್ನಿಸ್ತಾ ಇದೆ. ಕಲರ್ ನೋಡ್ಬೋದು ನೀವು, ವೈಟು ಅಲ್ಲ, ಸ್ವಲ್ಪ ಡೆಸರ್ಟ್ ಕಲರ್ ಇದೆ. ಸಿಗ್ನಲ್ ಬಿಟ್ಟಿದೆ, ನೋಡೋಣ ಪಿಕಪ್ ಹೆಂಗಿದೆ ಅಂತ ಇವಾಗ. ಪಿಕಪ್ ಚೆನ್ನಾಗಿದೆ.
ಚೆನ್ನಾಗಿ ನುಗ್ಗುತ್ತೆ. ಅಷ್ಟೊಂದು ನಿಮಗೆ ವೆಯ್ಟ್ ಫೀಲ್ ಆಗಲ್ಲ ಈ ಗಾಡೀಲಿ. ಎಲ್ಲ ಓಡಿಸಿ ಉಜ್ಜಾಡಿ ಪಿಕಪ್ಪೇ ಕಮ್ಮಿ ಆಗೋಗಿದೆ. ಯಾರಾದರೂ ಕೇಳಿದ್ರೆ ಈ ಗಾಡಿ ಹೆಂಗೆ ಬ್ರೋ ತಗೋಬೋದಾ ಅಂತ, ಕಾಸಿದ್ರೆ ತೊಗೊಳ್ಳಿ ಅಷ್ಟೇ. ಅಯ್ಯೋ, ಈ ಸೌಭಾಗ್ಯ ಕೇಳಬೇಕಾಗಿತ್ತ. ಹಳೆ ಹಿಮಾಲಯನೇ ಬೆಸ್ಟ್ ಗುರು, ನಿಜ. ಪಿಕಪ್ ಒಂದು ಚೆನ್ನಾಗಿದೆ, ಅದು ಲುಕ್ಕು ಅಲ್ಲೇ. ನಿಮ್ಗೆ ವಿಚಾರಿಸೋಣ. ಅದೇ ಬ್ರೋ ಟೆಸ್ಟ್ ಡ್ರೈವ್ ಮಾಡ್ತಾಯಿದ್ದೀನಿ, ಅದೇ ಬೆಸ್ಟು ಬ್ರೋ. ನಂದು ಹಿಮಾಲಯ ಏನಿದೆ ಆ ಥರದ್ದು 400. ಪವರ್ ಜಾಸ್ತಿ ಇಷ್ಟೇ ಇದೆ. ಚಿಕ್ಕದು ಅನ್ಸುತ್ತೆ, ಕಾಂಪ್ಯಾಕ್ಟ್ ಅನ್ಸುತ್ತೆ ತುಂಬ. ಬೆಸ್ಟು ಅದೇ. ಒಳ್ಳೆ ಮುಂದೆ RX ವ್ಯಾಲ್ಯೂ ಬರುತ್ತೆ ಅದಕ್ಕೆ. ಪಿಕಪ್ ಒಂದು ಚೆನ್ನಾಗಿದೆ ಅಷ್ಟೆ. ನೀವು ಯಾವಾಗ ತೊಗೊಂಡಿದ್ದು? 6 months ಆಯಿತು. ಚೆನ್ನಾಗಿದೆ ಬಿಡಿ. ನೋಡಿದ್ರಲ್ಲ, ಹಳೆ ಹಿಮಾಲಯನ್ ಮಾತ್ರ ಕ್ರೇಜಿ ಲುಕ್ ಇದೆ. ಇಲ್ಲಿ ನಿಮ್ಗೇನು ಕಾಣ್ತಾ ಇದೆ ಡಿಸ್ಪ್ಲೇ, ಏನು ಲುಕ್ಕೇ ಇಲ್ಲ. ಅದು ಒಂಥರ ಕಿವಿಲಿ ಕೇಳಿದ್ದಲ್ವ ಅಂತ ಸುಮ್ಮನಾದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ. ಇಲ್ಲಿ ಹಳೆ ಹಿಮಾಲಯನಲ್ಲಿ ವೈಸರ್ ಉದ್ದ ಇದೆ. ಈ 400-500 ಮೀಟರ್ಸಲ್ಲಿ ಟೆಸ್ಟ್ ಡ್ರೈವ್ ಮಾಡಿ ಏನೋ ಒಂದು ಗಾಡಿ ಬಗ್ಗೆ ನೀವೊಂದು ಅಭಿಪ್ರಾಯಕ್ಕೆ ಬರೋಕ್ಕಾಗಲ್ಲ. ಅವರು ಎಷ್ಟೋ ವರ್ಷದಿಂದ R&D ಮಾಡಿ ರಿಸರ್ಚ್ ಆ್ಯಂಡ್ ಡೆವಲಪ್ ಮಾಡಿ ಈ ಗಾಡಿ ತಂದಿರ್ತಾರೆ. ಒಂದು ಲುಕ್ಕು, ಈಗ ಆ ಗಾಡಿ ಓಡಿಸಿ ಈ ಗಾಡಿ ಓಡಿಸೋದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದು ತುಂಬ ಕಾಂಪ್ಯಾಕ್ಟ್ ಆಗಿದೆ ಮತ್ತು ಹ್ಯಾಂಡ್ ಫ್ರೀಲಿ ಇದೆ, ಆರಾಮಾಗಿ ಓಡಿಸ್ಬೋದು. 150-160 ಟಾಪ್ ಸ್ಪೀಡ್ ಇದೆ ಇದ್ರದ್ದು. ಚಿಕ್ಕ ಪುಟ್ಟ ಫುಲ್ಲು ಡೀಟೇಲಿಂಗ್ ವೀಡಿಯೋ ಅಂತ ಏನಿಲ್ಲ ಇದು. ಇವ್ರು ಕೊಟ್ಟಿರೋ 500 ಮೀಟರ್ಸಲ್ಲಿ ನಿಮಗೇನು ಡೀಟೇಲಿಂಗ್ ವೀಡಿಯೋ ಏನು ಹೇಳೋಕ್ಕಾಗಲ್ಲ ಇದ್ರದ್ದು. ಯಾರು ಪ್ಲ್ಯಾನ್ ಇದೆ 450 ತೊಗೋಬೇಕು ಅಂತ, ಒಂದು ಸತಿ ಯೋಚನೆ ಮಾಡಿ BMW GS 310 ಟ್ರಯಲ್ ಮಾಡಿ. ಆಮೇಲೆ ಈ ಡ್ಯೂಕು 390 ಇದೆ, ಅದು ಟ್ರಯಲ್ ಮಾಡಿ. ಆಲ್ಮೋಸ್ಟ್ ನಿಮಗೆ ಸೇಮ್ ಪ್ರೈಸ್ ಬರುತ್ತೆ. ನಿಮಗೆ GS 310 ಬಂದು 380-390. ಇದು ಆಲ್ಮೋಸ್ಟ್ ನಿಮ್ಗೆ ಅಷ್ಟೇ ಬರುತ್ತೆ. 360-350 ಬೀಳುತ್ತೆ. ಇದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಇದೆ, ಅದೇ ಟಾಪ್ ಮಾಡಲ್ ಇದ್ರದ್ದು. ರಿಮ್ ಎಲ್ಲ ಗೋಲ್ಡನ್ ಕಲರ್ ಇದೆ. ಸೊ ಅದು ಟಾಪ್ ಮಾಡಲ್ ಬಂದು ನಿಮಗೆ 380-390 ಆಗುತ್ತೆ. ನೀವು BMW GS 310 ಆದರೂ ಅಷ್ಟೇ ಆಗುತ್ತೆ. ಬಟ್ ಅದು ತುಂಬ ದೊಡ್ಡ ಗಾಡಿ ಅನಿಸುತ್ತೆ. KTM 390 ನೋಡಿ, ADV, ಅದು ಚೆನ್ನಾಗಿದೆ. ಈ 3 ADV ಸೆಕ್ಟರಲ್ಲಿದೆ. ಯಾಕಂಗಂತೀಯ? ಅವ್ರ ಟೈಮ್ ನಡೀತೈತೆ, ನಡೀಲಿ. ಉಲ್ಟಾ ಆದ್ಮೇಲೆ ನಾವು ಶುರು ಹಚ್ಕೊಳ್ಳೋಣ, ಇರು ಡಾರ್ಲಿ. ಇದಿಷ್ಟು ಒಂದು ಚಿಕ್ಕ ಸ್ಪಿನ್ ಆಗಿತ್ತು ಈ ಗಾಡಿದು. ಆಗ್ಲೇ ಇನ್ನೊಬ್ರು ಟೆಸ್ಟ್ ಡ್ರೈವ್ ಕಾಯ್ತಾ ಇದ್ದಾರೆ. ಓಹೋ, ನಾವು ಹೋದ್ವಿ ಅಂತ ಆಗ್ಲೇ 2ನೇ ಟೀಮ್ ಸೆಟಪ್ ಮಾಡ್ಬಿಟ್ಟವ್ರೆ. ರೇ, ನೀವ್ ಯಾರು ಸೇರ್ಕೋಬೇಡಿ. ಯಾಕಂದ್ರೆ ಇಲ್ಲಿ ಅವಾಗ ಜನ ಹೇಳ್ತಿದ್ರು, ಅದನ್ನ ನೋಡ್ಬಿಟ್ಟು ಪ್ರೋತ್ಸಾಹ ಪಡ್ಕೊಳ್ಳೋಣ ನಾನು ಕೂಡ ಖುಷಿಯಿಂದ ಅಂತ ನಾನು ಬಂದೆ. ಸಂತೋಷ, ನನಗೆ ತುಂಬಾ ಸಂತೋಷ. ಗಾಡಿ ಇದು ಟ್ಯೂಬ್ಲೆಸ್ ಮಾಡಿದಾರ ಸರ್ ಟೈರ್? ಈಗ ಟ್ಯೂಬ್ಲೆಸ್ ಇನ್ನೂ ಬಂದಿಲ್ಲ. ಅದೇದೋ ಸಪ್ರೇಟ್ ವರ್ಷನ್ ಮಾಡಿದ್ದಾರೆ ಅಂದ್ರೆ ಇನ್ನೊಂದು ವರ್ಷನಲ್ಲಿ ಇದರಲ್ಲೇ. ಹಾಂ, ಹೌದಾ? ಏನಿದೆ ಸರ್ ಆನ್ ರೋಡ್ ಇದು? ಆನ್ ರೋಡ್ ಕಾಸ್ಟ್ ಆಗುತ್ತೆ ನಿಮಗೆ 3,63,000 ಇಂದ 3,79,000 ಇದೆ. ಹೌದಾ? ಬ್ಲ್ಯಾಕ್ ಬರುತ್ತಲ್ಲ ಗೋಲ್ಡ್, ಅದು ಟಾಪ್ ವೇರಿಯಂಟ್ ಅಲ್ಲ? ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಬರುತ್ತೆ. ಅಂತೆ ಬ್ಲ್ಯಾಕ್ ಅಂತ ಬರುತ್ತೆ, ಅದು ಬಂದು 3,79,000. ಪವರ್ ಪಿಕಪ್ ಎಲ್ಲ ಚೆನ್ನಾಗಿದೆ. ಅದು 4 ಮೋಡ್ಸ್ ಆಪ್ಷನ್ಸ್ ಬರುತ್ತೆ ಅದರಲ್ಲಿ. ಹಾಂ, ಹಾಂ. ಎಷ್ಟು ಏನಿದೆ ವೇಟಿಂಗ್ ಪೀರಿಯಡ್? ವೇಟಿಂಗ್ ಡಿಪೆಂಡ್ಸ್. ನಿಮಗೆ 3 months ವೇಟಿಂಗ್ ಇದೆ ಸರ್. 3 months ಇದೆಯಾ? ಇವಾಗ ನಿಮಗೆ ಇಮಿಡಿಯೇಟ್ ಬೇಕು ಅಂದರೆ ಬ್ರೌನ್ ಕಲರ್ ಅವೈಲೇಬಲ್ ಇದೆ. ಇವಾಗ ಕಲರ್ ಟೆಸ್ಟೆಡ್ ಮಾಡಿದ್ರೆ ಆ ಕಲರ್ ಅವೈಲೇಬಲ್. ಹಾಂ, ಅದೊಂದು ಮಾತ್ರ ಇಮಿಡಿಯೇಟ್ ಅವೈಲೇಬಲ್. ನೋಡೋಣ, ಅಪ್ಗ್ರೇಡ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಹೋದು ಇದು ಲಾಕ್ ಮಾಡಿದ್ರಾ? ಹಾಂ, ಸರಿ ಸರ್, ಥ್ಯಾಂಕ್ಸ್. ನೋಡ್ಬೋದು, ಅಲ್ಲೊಂದು ಲೆಜೆಂಡ್ ಬೈಕ್ ನಿಂತಿದೆ, ಡ್ಯೂಕು. ಒಂದು 500-600 ಮೀಟರ್ಸ್ ಅಷ್ಟೇ ಓಡ್ಸೋಕ್ಕಾಗಿದ್ದು. ಇಲ್ಲೆಲ್ಲ ಅಷ್ಟೇ ಕೊಡೋದು ನಿಮಗೆ. ಲಡಾಖ್ ಪ್ರದೇಶದಲ್ಲಿ ಲಾಂಚ್ ಮಾಡಿದ್ರು. ದೊಡ್ಡ ಯೂಟ್ಯೂಬರ್ಸ್ನೆಲ್ಲ ಕರೆಸಿ ಅವ್ರಿಗೆಲ್ಲ ರಿವ್ಯೂ ಮಾಡೋಕ್ಕೆ ಕೊಟ್ಟು ಲಾಂಚ್ ಮಾಡಿದ್ರು. ಕರ್ನಾಟಕದಿಂದ ಯಾರನ್ನೂ ಕರೆಸಿರಲಿಲ್ಲ, ಯಾಕಂದರೆ ಅವ್ರಿಗೆ ಕರ್ನಾಟಕದಲ್ಲಿ ಅಷ್ಟೊಂದು ಜನ ವ್ಯೂಸು ಏನು ಹೋಗಲ್ಲ ಅವ್ರಿಗೆ. ಸೊ ಹಿಂದಿಯವರು, ಕೇರಳದವ್ರನ್ನೆಲ್ಲ ಕರೆಸಿ ದೊಡ್ಡ ಒಂದು ಇವೆಂಟ್ ಮಾಡಿ ಈ ಬೈಕ್ನ ಲಾಂಚ್ ಮಾಡಿದರು. ಇಂಡಿಕೇಟ್ರಲ್ಲೇ ಬ್ರೇಕ್ ಲೈಟ್ಸ್ ಬರುತ್ತೆ. ಆದರೆ ಅವ್ರನ್ನ ಒಂದು ರಿವ್ಯೂ ಕೇಳೋಣ ಬನ್ನಿ. ಹೆಂಗನ್ನಿಸ್ತು? ಬಲ್ಕಿ ಆಯಿತಾ? ತುಂಬ ಕಾಂಪ್ಯಾಕ್ಟ್ ಆಯಿತು ಅಂತ ಅನಿಸ್ತು. ಹಾಂ,
ನಂದು ಇದೆ ಗಾಡಿ. ಸೊ ಫಸ್ಟ್ ಟೈಮ್ ಚೆಕ್ ಮಾಡಿದೆ ನೋಡೋಣ ಅಂತ. ಫಸ್ಟ್ ಬೈಕ್ ತೊಗೊಳ್ತಾ ಇರೋದು. ತುಂಬ ಇದು ನೋಡ್ಸಿದ್ರಿಂದ ತುಂಬ ಚಿಕ್ಕದು ಅನಿಸುತ್ತೆ. ಹೌದು ಹೌದಾ, ಇದು ಪರವಾಗಿಲ್ಲ. ಒಂದು ಸತಿ BMW GS ಟ್ರೈ ಮಾಡಿ. BMW GS 310 ಒಂದ್ಸತಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವೇನ್ರೋ ನಿಮ್ಗೆ? ನೀವೇನ್ರೋ ನೀವು ಮನುಷ್ಯನ್ರೋ ನೀವು? ಅಲ್ಲ ಹೋಗಿ ಹೋಗಿ ಹಂಗ ಮಾಡೋದು. ಹಾಂ ಸೇಮ್ ಪ್ರೈಸ್ ಇದೆ, 380ನೇ ಬರುತ್ತೆ. ಚೆಕ್ ಮಾಡಿ ನೋಡಿ. ಹಾಂ ಇರಲಿ. ಒಬ್ಬನ ಉಳಿಸಿದೆ, ಒಬ್ಬನ್ನ ಉಳಿಸಿದ್ದೀನಿ ವೀಕ್ಷಕರೇ. ತುಂಬ ಒಂದು ಕೆಟ್ಟ ನಿರ್ಧಾರ ತಗೊಳ್ಳಲು ಹೋಗ್ತಾ ಇದ್ದ. ಅವನನ್ನು ಮೈಂಡ್ ವಾಶ್ ಮಾಡಿ ಒಂದ್ಸತಿ GS 310 ಟ್ರೈ ಮಾಡು, ತುಂಬ ಚೆನ್ನಾಗಿದೆ ಗಾಡಿ ಅಂದೆ. ಸರಿ ಆಯ್ತಪ್ಪ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದಾಗ ಹಿಂಗ್ ಜೋತಾಡಿ. ಹಿಮಾಲಯನ್ 450 ಟೆಸ್ಟ್ ಡ್ರೈವ್ ಬೇಕಿತ್ತು. ಅವಾಗ ಎಲ್ಲೋಗಿದ್ದೆ? ಪವರ್ ಒಂದು ಚೆನ್ನಾಗಿದೆ ಆ ಗಾಡೀಲಿ, ಮತ್ತು ಸ್ಕ್ಲಚ್ ತುಂಬ ನಾರ್ಮಲ್. ಸ್ಕ್ಲಚ್ ತುಂಬ ಈಸಿಯಾಗಿದೆ. ಏನೇನೋ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಒಂದು ಮ್ಯಾಟ್ರಿಗೆ ಬಾ. ಹಾಂ ನೆಕ್ಸ್ಟು BMW GS 310 ನೆಕ್ಸ್ಟ್ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಹೇಳ್ದಾಗೆ ಟ್ಯೂಬ್ಲೆಸ್ ಟೈರ್ ಇನ್ನೂ ಬಿಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಎಲ್ಲಾದರೂ ಪಂಚರ್ ಆದರೆ ರೆಡಿಯಾಗಿರ್ಬೇಕು ನೀವೆಲ್ಲ ಪಂಚರ್ ಹಾಕೋಕ್ಕೆ. ಇಲ್ಲಾಂದರೆ ಪಂಚರ್ ಆಗದೆ ಇರೋ ಥರ ಒಂದು ಲಿಕ್ವಿಡ್ ಇದೆ, ಅದನ್ನ ಹಾಕ್ಕೊಂಡು ಓಡ್ಸೋಕ್ಕೆ ಟ್ರೈ ಮಾಡಿ. ಅದು ಅಷ್ಟೊಂದು ಸೇಫ್ ಅಲ್ಲ. ಎಲ್ಲಾದರೂ 3-4 ಪಂಚರ್ ಆಯಿತು ಅಂದರೆ ಅಲ್ಲೂ ನಿಮ್ಗೆ ತೊಂದರೆ ಇದ್ದಿದ್ದೆ. ಇಲ್ಲ ನಾನು ಸಿಟಿಲೇ ಡ್ರೈವ್ ಮಾಡ್ತೀನಿ, ಎಲ್ಲೂ ಲಾಂಗ್ ಹೋಗಲ್ಲ ಅನ್ನೋರಿಗೆ ಓಕೆ. ಎಲ್ಲಾದರೂ ಪಂಚರ್ ಆದರೂ ಇಲ್ಲೇ ಎಲ್ಲರೂ ಒಂದು ಪಂಚರ್ ಅಂಗಡಿ ಇರುತ್ತೆ, ನೀವು ರೆಡಿ ಮಾಡಿಸ್ಕೋಬೋದು. ಅಣ್ಣ ಒಂಚೂರು ಮುಂದೆ ಹೋದ್ರೂ ಯಾಕ್ರೋ ಹಿಂಗೆ ಮಾಡ್ತೀರಾ? ನೆಕ್ಸ್ಟ್ ವೀಡಿಯೋಗೆ ಬಿಟ್ಬೇಕಲ್ಲ. ಹೊಸ ಹಿಮಾಲಯನ್ ರಿವ್ಯೂ ಮಾಡೋಕ್ಕೆ ಹೋಗಿದ್ದೆ. ಸಂದೀಪ್ ವಿ ಗೌಡ ವ್ಲಾಗ್ಸ್ ಹಿಂದೆ ಹೆಸರು, ಮುಂದೆ ಮ್ಯಾಪು. ಎಮ್ಮೆ ಹಾಲಲ್ಲಿ ನೊರೆ ಜಾಸ್ತಿ, ನನ್ನ ಹಾರ್ಟಲ್ಲಿ ಪ್ರೀತಿ ಜಾಸ್ತಿ ಅಂತ ಹಾಕ್ಬೇಕು ಸರ್. ಇಲ್ಲಿ ಮಿರರ್ ಇದಾವಲ್ಲ ಸರ್, ಇಲ್ಲಿ ಹೇ ಬಂಗಾರಿ, ಇದೇ ನನ್ನ ಅಂಬಾರಿ ಅಂತ ಹಾಕ್ಬೇಕು. ಏನಂತಾನೆ ನಿನ್ನ ಹೆಸರಿಡ್ಲಾ? ಇಲ್ಲಿ ಯೂಟ್ಯೂಬು, ಇಲ್ಲಿ ಇನ್ಸ್ಟಾಗ್ರಾಮು. ಬೇಜಾರಾಗಲ್ವಾ? ಯೂಟ್ಯೂಬಲ್ಲಿ ಮಾತ್ರ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ? ಇದೇನು ಮುಂದೆ ಇಷ್ಟು ಅಪ್ಪದೇನೋ ಒಂದು ಇತ್ಕೊಟ್ಟವನ ಅಷ್ಟೇ, ಏನೂ ಇಲ್ಲ ಅಲ್ಲಿ. ಬೋಡ ವೈಸರ್ ಚಿಕ್ಕದು, ಅದು ಚಿಕ್ಕದು ಇಷ್ಟೇ ಐತೆ. ಬಲ್ಕ್ ಅನ್ಸಲ್ಲ, ಚಿಕ್ಕದು ಅನ್ಸುತ್ತೆ. ಯಾರೋ ನಾನು ಆದ್ಮೇಲೆ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದ, ಬ್ರೋ ತುಂಬ ಬಲ್ಕ್ ಅನ್ಸುತ್ತೆ ಅಂದ. ಬಲ್ಕ್ ಎಲ್ಲ ಇಲ್ಲಪ್ಪ, ತುಂಬ ಚಿಕ್ಕದು ಅನ್ಸುತ್ತೆ, ಚೆನ್ನಾಗಿದೆ ಗಾಡಿ ಅಂದ. ಒಂದ್ಸತಿ GS 310 ಟ್ರೈ ಮಾಡಿ ಅಂದೆ. ಹೌದಾ, ತುಂಬ ಥ್ಯಾಂಕ್ಸ್ ಬ್ರೋ, ಒಳ್ಳೆ ಕೆಲಸ ಮಾಡಿದೆ. ಇದರ ಮಾಲೀಕರಾದಂತಹ ರಾಕೇಶ್ ಕುಮಾರ್ ಅವರು ಈ ಗಾಡಿಯನ್ನು ಯಾವಾಗ ನಮಗೆ ನೀಡುತ್ತಾರೋ ಅವಾಗ ಇದರ ಒಂದು ರಿವ್ಯೂ ಮಾಡೋಣ. ನೀನು ಎದ್ಕೊಳೋದು ಮಾಡ್ಕೊಂತ ಎಷ್ಟು ಒಳ್ಳೆವನು ನೀನು ಅಷ್ಟೇ, ಅದಕ್ಕೆ ನಾವೆಲ್ಲ ಸ್ನೇಹಿತರಾಗಿರೋದು. ತುಂಬಾ ವಿಚಾರಿಸಿದ್ಯಾ? ಮತ್ತೆ 4 ಲಕ್ಷ 4.5 ಲಕ್ಷ ಆಗ್ತೈತೆ. 4.5 ಲಕ್ಷ ಎಷ್ಟು ಅಂದ್ಕೊಂಡಿದ್ಯಾ? ಆನ್ ರೋಡು 390. ಮತ್ತೆ 4.25 ಆಯ್ತು. ನೀನು ಹಾಕ್ಸಿರೋದೆಲ್ಲ ಬಿಟ್ಟು ಹಾಕ್ಸಿರೋದು ಬಿಟ್ರೇನೆ 4.25, ಹಾಕ್ಸಿರೋ ಸೇರ್ಸ 4. ನಾನು ವ್ಲಾಗಲ್ಲಿ 390 ಅಂದಿದ್ದೀನಿ, ಆಮೇಲೆ ಬೈತಾರೆ ನನಗೆ. ಫಸ್ಟ್ ಸರ್ವಿಸ್ ಎಷ್ಟಾಯ್ತು? ಎಷ್ಟಾಗಿರ್ಬೋದು? 8,000. 5,800. ಪರವಾಗಿಲ್ಲ. ನಾನು ಅದೇ ಅನ್ಕೊಂಡೆಪ್ಪ. ನೆಕ್ಸ್ಟ್ 10,000ಕ್ಕೆ ಅಲ್ವಾ? 1 ಇಯರ್. ನೆಕ್ಸ್ಟ್ ತಿಂಗಳು ಮುರುಡೇಶ್ವರ ಬತ್ತೀಯಾ ಅಂದರೆ ಪ್ಲ್ಯಾನ್ ಮಾಡ್ತೀನಿ. ಮುರುಡೇಶ್ವರ ಆದರೆ ಬರ್ತೀನಿ. ಎಲ್ಲಿಗಾದ್ರೆ? ಕೇರಳ ಆದರೆ. ನಾನು ಟೈರ್ ಹಾಕ್ಸ್ಬೇಕು. ಟೈರ್ ಹಾಕ್ಸಿದ್ದೀರ? ಅದೇ ಚೆನ್ನಾಗಿತ್ತು. ಹಿಂದೆ ಹೋಗ್ಬಿಟ್ಟೈತೆ ಕಣಯ್ಯ, ಉಜ್ಜಾಡ್ಬಿಟ್ಟೈತೆ. 12-13 ಸಾವಿರ ಓಡೈತೆ. ಅಷ್ಟಕ್ಕೆ ಟೈರ್ ಹೋಗ್ಬಿಡುತ್ತಾ? ಅಷ್ಟೇ ಬ್ರೋ ಬರೋದು. ನೀನು ಸರ್ಚ್ ಮಾಡಿ ನೋಡು ಇಂಟರ್ನೆಟ್. ನಾನು 220 220 ಇದು ಒಂದೇನೇನಯ್ಯ? ನೋಡಿ 3 ಗಾಡಿ ಓಡಿಸ್ಬಿಡೋಣ. ಓನಾ? ಅವ್ರ ಫ್ರೆಂಡ್ಸ್ ಬರ್ತಾರಂತೆ, 1-2 ಗಾಡಿ. ಲೇಡೀಸ್ ಬರ್ತಾರಾ? ಲೇಡೀಸ್ ಅಲ್ಲ, ಬರೀ ಬಾಯ್ಸ್. ಲೇಡೀಸ್ ಎಲ್ಲ ಬಂದರೆ ಬರಲ್ಲ. ನಾನು ಸಿಗ್ಮಾ ಮೇಲ್. ನಾನು ಅವರು ಬಂದರೆ ಬೇಕು. ಕರೆಕ್ಟಾಗಿ ವಿಡಿಯೋ ಹೇಳಿ ಎಂಡ್ ಮಾಡು, ಜಾಸ್ತಿ ಲ್ಯಾಗ್ ಮಾಡಬಾರ್ದು, ನೋಡೋರಿಗೆ ಬೋರ್ ಹೊಡಿಯುತ್ತೆ. ಓಕೆನಾ? ಈ ವ್ಲಾಗ್ ಇಷ್ಟ ಆದವರು ಲೈಕ್ ಮಾಡಿ. ಹಳೆ ಹಿಮಾಲಯನ್ ಯಾರ್ಯಾರು ಇಟ್ಕೊಂಡಿದ್ದೀರಾ ರಿಗ್ರೆಟ್ ಮಾಡಬೇಡಿ. ನೀವು ತುಂಬ ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ. ಆ ಬೈಕ್ನ ಹಂಗೆ ಸೇಫಾಗಿ ಇಟ್ಕೊಳ್ಳಿ, ಚೆನ್ನಾಗಿ ರಿಪೇರಿ ಮಾಡಿಸ್ಕೊಂಡು ಒಂದು ಫ್ಯೂಚರಲ್ಲಿ ಇದಕ್ಕೂ RX ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಈ ವಿಡಿಯೋ ಇಷ್ಟ ಆಯಿತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇನೇನಿದೆಯೋ ಅದನ್ನೆಲ್ಲ ಮಾಡಿ ರಾಯಲ್ ಎನ್ಫೀಲ್ಡ್ ಅವ್ರನ್ನ ಉದ್ಧಾರ ಮಾಡಿ. ಟಾಟಾ.
ಗುರು ತಪ್ಪೆ ಗಿಪ್ಪೆ ಹೊಡೀತು ಈ ವಿಡಿಯೋ ನಿಜ ಹುರ್ಕೊಂಡ್ಬಿಡ್ತೀನಿ ನಾನು. ಎದ್ದು ಹೋಗಿ ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ. ಹಾಂ ಅಷ್ಟೇ.